ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಸಂಡೇ ವೀಡಿಯೋ. ಸಾಯಂಕಾಲದಿಂದ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಸ್ವಲ್ಪ ಎಡಿಟಿಂಗು ಕೆಲಸ ಮತ್ತು ರಘುನು ಮನೇಲಿದ್ದರು. ಸೊ ಅದರಿಂದ ಮಾರ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇವಾಗ ನಾನು ಡಿಮಾರ್ಟ್ ಗ್ರಾಸರಿ ಸ್ವಲ್ಪ ಕಿಚನ್ ಐಟಮ್ ಬೇಕಿತ್ತು. ಸೊ ಶಾಪಿಂಗ್ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಅದನ್ನು ಸ್ವಲ್ಪ ನೋಡಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. I hear the beat, it's in my chest, got me feeling some kind of way. I confess the rhythm takes over, no room to rest. My heart's dancing, it's a love conquest. Oh, the melody, it's smooth and sweet, like honey dripping from a golden bee. It's the soundtrack to my soul's heat, making me move from my head to my feet. My heartbeat, yeah, it's pumping so loud. It's the rhythm of love, baby. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡಿದ್ದೆ. ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ, ಬಟ್ ಟೇಸ್ಟ್ ವೈಸ್ ಮತ್ತು ತುಂಬ ಚೆನ್ನಾಗಿತ್ತು. ರೆಸಿಪಿ ಏನಾದರೂ ಬೇಕಂದರೆ ಕೇಳಿ, ನೆಕ್ಸ್ಟ್ ವೀಡಿಯೋ ನಾನು ಮಾಡಿ ತೋರಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾನು ನೈಟ್ ಹೇಳಿದ್ದೆ ಡಿಮಾರ್ಟ್ ಹೋಗ್ತಾ ಇದ್ದೀನಿ ಅಂತ. ಸೊ ಹೋಗೋಷ್ಟಲ್ಲೇ 8 o'clock ಆಗಿತ್ತು. ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಬರೋಷ್ಟೊಂದು ಒಂದು 11:30 ಆಗೋಗಿತ್ತು. ಸೊ ಅದಾದಮೇಲೆ ಬಂದು ಚೆರಿ ಊಟ ಮಾಡಿಸಿ ವೀಡಿಯೋ ಕೂಡ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ನಾನು ರೆಸ್ಟ್ ಮಾಡೋಕ್ಕೆ ಹೋದೆ. ಸೊ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಇವಾಗ ತಾನೇ ಆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಬನ್ನಿ ಇವತ್ತಿನ ವಿಡಿಯೋ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಅದಾದಮೇಲೆ ನಾನು ನೆನೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಗ್ರಾಸರಿ ಫಿಲ್ಲಿಂಗ್ ಕೂಡ ನಾನು ಮಾಡ್ಕೋಬೇಕು, ಅದನ್ನು ಕೂಡ ಈ ವಿಡಿಯೋದೆಲ್ಲ ಆ್ಯಡ್ ಮಾಡ್ತೀನಿ. ಕೆಲವೊಂದು ರೆಸಿಪಿಗೋಸ್ಕರ ಒಂದು 4-5 ಐಟಮು ಡೆಕೋರೇಟಿವ್ ಆಗಿ ಬೇಕಿತ್ತು. ಸೊ ಅದನ್ನು ತೊಗೊಂಡು ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ ವಿಡಿಯೋ ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಗೊತ್ತೇ ಆಗಿರಲ್ಲ, ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗಿರ್ತೀರ. ಸೊ ಕಮೆಂಟು ಮಾಡಲ್ಲ, ಲೈಕ್ಸು ಕೊಡಲ್ಲ, ವ್ಯೂಸ್ ಕೂಡ ಬರ್ತಾಯಿಲ್ಲ. ಮೋರ್ ಓವರ್ ಸಬ್ಸ್ಕ್ರೈಬರ್ ಕೂಡ ಯಾರೂ ಮಾಡ್ತಾಯಿಲ್ಲ. ಸೊ ಏನು ಪ್ರಾಬ್ಲಮ್ ಆಗ್ತಿದೆ ನನಗೆ ಗೊತ್ತಿಲ್ಲ. ನನ್ನ ಎಫರ್ಟ್ ನಾನು ಡೈಲಿ ಹಾಕ್ತಾನೇ ಇದ್ದೀನಿ. ಎಲ್ಲ ಥರನೂ ನಾನು ವೀಡಿಯೋ ಮಾಡ್ತಿದ್ದೀನಿ, ಕುಕ್ಕಿಂಗ್ ಮಾಡ್ತಿದ್ದೀನಿ, ಪೂಜಾ ವ್ಲಾಗ್ ಮಾಡ್ತಾಯಿದ್ದೀನಿ, ಆಮೇಲೆ ರಂಗೋಲಿ ಕೂಡ ಹಾಕ್ತಿದ್ದೀನಿ, ರೆಸಿಪಿ ತೋರಿಸ್ತಿದ್ದೀನಿ. ನಾನು ಡೈಲಿ ರುಟೀನಲ್ಲಿ ಏನೇನು ಹೇಳಿದ್ದೆ ಅದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಬಟ್ ಯಾಕೆ ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಏನಾದರೂ ಸಜೆಷನ್ ಇದ್ದರೆ ಕೊಡಿ. ಯಾವ ಥರ ವೀಡಿಯೋಸ್, ಯಾವ ಥರ ಕಂಟೆಂಟು, ಇಲ್ಲ ಹೊರಗಡೆ ಎಲ್ಲಾದರೂ ಹೋದಾಗ ಎಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಕೂಡ, ನಿಮಗೆ ಶಾಪಿಂಗ್ ಎಲ್ಲಿ ಏನು ಬೆಸ್ಟ್ ಸಿಗುತ್ತೆ ಅನ್ನೋದು ಕೂಡ ಹೇಳಿ ಅಂತ ಹೇಳಿದ್ರೆ ನಾನು ಅದು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ. ಡಿಮಾರ್ಟಿಂದ ನಾನು ಏನೇನು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ನಾನು ತೋರಿಸ್ತೀನಿ. ಸೊ ಇಷ್ಟು ಐಟಮ್ನ ನಾನು ಡಿಮಾರ್ಟಿಂದ ತೊಗೊಂಡು ಬಂದೆ. ಈಗ ಇದನ್ನು ರೀಫಿಲ್ ಕೂಡ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಬಾಕ್ಸಲ್ಲಿ ಎತ್ತಿಟ್ಕೋಬೇಕು. ಇದು ಆಲ್ಮೋಸ್ಟ್ ನನಗೊಂದು 1 hour ಕೆಲಸ ಹಿಡಿಯುತ್ತೆ. ಬನ್ನಿ ಏನೇನು ತೊಗೊಬಂದಿದೆ ಅಂತ ಫಾಸ್ಟಾಗಿ ತೋರಿಸ್ಬಿಡ್ತೀನಿ. ಸೊ ಫಸ್ಟಿಗೆ ನಾನು ಇಷ್ಟು ಕಿಚನ್ಗೆ ಬೇಕಾಗಿರೋವಂಥದ್ದು ರೆಸಿಪಿ ಮಾಡಿದಾಗ ಫಿಲ್ ಮಾಡೋದಕ್ಕೆ ಇದನ್ನು ತೊಗೊಂಬಂದೆ. ಇದೊಂದು ಸ್ಮಾಲ್ ಬೌಲು, ಲೀಫ್ ಥರ. ಇದರ ಪ್ರೈಸ್ ಬಂದು 29 rupees. ಇದು ಬಂದು 99 rupees. ಬ್ಲ್ಯಾಕ್ ಕಲರು. ಮೋಸ್ಟ್ಲಿ ಇದು ಫೈಬರ್ ಇರಬೇಕು, ಗ್ಲಾಸ್ ಐಟಮ್ ಅಲ್ಲ, ಅಂದರೆ ಸೆರಾಮಿಕ್ ಅಲ್ಲ. ಅದಾದಮೇಲೆ ಇದು ಸಾಲ್ಟು, ಪೆಪ್ಪರು, ಸಾಸ್ ಏನಾದರೂ ಹಾಕೋಬೋದು. 22 rupees ಈಚು. ಇದೊಂದು ಲೀಫ್ ಥರ ಪ್ಲೇಟು, 49 rupees. ಇದೊಂದು ಪ್ಲೇಟು 49.
ಇದಿಷ್ಟು ಕಿಚನ್ಗೆ ರೆಸಿಪಿಗೆ ಅಂತ ತೊಗೊಂಬಂದಿರೋದು. ಸೊ ಅದಾದಮೇಲೆ ಇದೆಲ್ಲ ನಾರ್ಮಲ್ ಗ್ರಾಸರಿ, ಸಕ್ಕರೆ, ರವೆ, ಚರಿಗೆ ರಾಗಿ ಸರಿ ಮಾಡೋದಕ್ಕೆ ಗೋಧಿ ತೊಗೊಂಬಂದಿದ್ದೀನಿ, ಅವಲಕ್ಕಿ, ಹೆಸರುಬೇಳೆ, ತೊಗರಿಬೇಳೆ ಎಲ್ಲನೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇದೆಲ್ಲ ನಾನು ಏನು ತೊಗೊಂಬಂದಿದ್ದೀನಿ ಆಲ್ಮೋಸ್ಟ್ ನಮ್ಮೊಂದು 3 months ಬರೋ ಥರ ತೊಗೊಂಬಂದಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಇದು ಶಾವಿಗೆ ಬಾತ್ ಮಾಡೋದಕ್ಕೆ MTRದು ಶಾವಿಗೆ ಪ್ಯಾಕೆಟು, ಹೆಸರು ಕಾಳು, ಕಡಲೆ ಬೀಜ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ತೊಗೊಂಬಂದಿದ್ದೀನಿ, ಇಲ್ಲಾಂದರೆ ಜಾಸ್ತಿ ಹುಳ ಬೀಳುತ್ತೆ, ಮತ್ತು ಕಡಲೆಪಪ್ಪು, ಟರ್ಮರಿಕ್ ಪೌಡರು, ಮೈಸೂರು ಬೇಳೆ. ನಾನು ಚರಿಗೆ ಕಿಚಡಿ ಮಾಡೋದಕ್ಕೆ 3 ಥರ ದಾಲ್ ಯೂಸ್ ಮಾಡ್ತೀನಿ, ಅದಕ್ಕೆ ಹೆಸರುಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ. ಅದಾದಮೇಲೆ ಸಾಲ್ಟ್, ಕಲ್ಲುಪ್ಪು ಮತ್ತು ಪುಡಿ ಉಪ್ಪು. ಸೊ ನಾನು ಪಾಸ್ತಾ ಮಾಡ್ತಿರ್ತೀನಿ, ಅದರ ರೆಸಿಪಿ ತೋರಿಸ್ತೀನಿ ಒಂದ್ಸಲ. ಇದೊಂದು ಪಾಸ್ತಾ ಪ್ಯಾಕೆಟು. ಲೂಸ್ ರಾಗಿ ಸಿಗಲಿಲ್ಲ ನನಗೆ, ಸೊ ಅದಕ್ಕೆ ಪಾಕೆಟ್ನೇ ತೊಗೊಂಡೆ. ಸೊ 1 kg 83 ರೂಪಾಯಿ. 2 kg ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ 2 kg ತೊಗೊಂಡಿದ್ದೀನಿ. ರಾಗಿ ಚರಿಗೆ, ಕಡಲೆಕಾಳು, ಮತ್ತು ಬಾಂಬೆ ರವೆ, ಚರಿಗೆ ಗಂಜಿ ಮಾಡ್ತೀನಿ, ರವೆ ಗಂಜಿ. ಅದಕ್ಕೆ ಜಾಸ್ತಿ ರವೆ ಗಂಜಿ ಅಥವಾ ಸಜ್ಜಿಗೆ ಎಲ್ಲನೂ ಮಾಡ್ಬೋದು. ಅವನಿಗೆ ಉಪ್ಪಿಟ್ಟು ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ, ಅದು ಇದರಲ್ಲೇ ಮಾಡೋದು. ಸೊ ಚರಿ ಫುಡ್ ರೊಟ್ಟಿಂದು ಬೇಕಂದರೆ ನಾನು ವ್ಲಾಗ್ ಮಾಡ್ತೀನಿ. ನನಗೆ ದಿನದಲ್ಲಿ 1 ದಿನ ಪೂರ್ತಿ ನಾನು ಏನು ಊಟ ಮಾಡಿಸ್ತೀನಿ ಅದ್ರದ್ದು 1 ದಿನ ರೊಟೀನ್ ವ್ಲಾಗು ಆ್ಯಕ್ಟಿವಿಟೀಸ್ ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಇದು ಎಮರ್ಜೆನ್ಸಿಗೆ ಇರಲಿ ಅಂತ ನಾನು ಜಾಸ್ತಿ ಮ್ಯಾಗೆಲ್ಲ ಯೂಸ್ ಮಾಡಲ್ಲ. ಏನಾದರೂ ತುಂಬ ನನಗೇನು ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಅಂತ ತೊಗೊಳ್ತೀನಿ, 1-2 ಅಷ್ಟೇ, ಜಾಸ್ತಿನೂ ತೊಗೊಳ್ಳಲ್ಲ. ಸೊ ಅದಾದಮೇಲೆ ಸಫೋಲದು ಮಯೋನೀಸು, ನನಗೆ ತುಂಬ ಇಷ್ಟ ಮಯೋನೀಸ್ ಅಂದರೆ. ಆ್ಯಕ್ಚುಲಿ ಮಯೋನೀಸ್ ತಿನ್ನಬೇಕು ಅಂತ ಹೇಳ್ತಾರೆ, ಸ್ವಲ್ಪ ಬಾಡಿಗೆ ಸ್ಟ್ರೆಂತ್ ಬರುತ್ತೆ, ಕ್ಯಾಲ್ಶಿಯಂ, ವಿಟಮಿನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಇದು ವೆಜ್ ಮಯೋನೀಸ್, ಎಗ್ಲೆಸ್ ಕಾಣಿಸುತ್ತೆ ನೋಡಿ. ಸೊ ಇದೆಲ್ಲ ನನಗೆ 3 months ಮೇಲೇ ಬರುತ್ತೆ. ನಾನು ಒಂದ್ಸಲ ಶಾಪಿಂಗ್ ಹೋಯ್ತು ಅಂದರೆ ಒಂದು 3 months ಆಗಷ್ಟೇ ತರ್ತೀನಿ. ಪದೇ ನಾನು ಗ್ರಾಸರಿಗಂತ ಅಂಗಡಿಗೆಲ್ಲ ಹೋಗಲ್ಲ, ನನಗೆ ಅದು ಇಷ್ಟನೂ ಆಗಲ್ಲ. ಸೊ ಇದು ಹೊಸದು ಅಂತ ತಗೊಂಡೆ. ಈಚ್ ಪಾಕೆಟ್ ಬಂದು 80 ರೂಪೀಸ್, 500 ml, 1 kg ತೊಗೊಂಡಿದ್ದೀನಿ. ಅದು ಡಿಶ್ ವಾಷರು, ಪಾತ್ರೆ ತೊಳೆಯೋದು, ಲಿಕ್ವಿಡು. ನಾನು ಜಾಸ್ತಿ ವಿಮ್ ಅಥವಾ ಪ್ರಿಲ್ ಯೂಸ್ ಮಾಡ್ತೀನಿ. ಈ ಸಲ ನಾವು ಸಂಡೇ ಹೋಗೋದ್ರಿಂದ ಎಲ್ಲನೂ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಕೆಲವೊಂದು ಐಟಮ್ ಸ್ಕಿಪ್ ಆಗಿದೆ, ಅದನ್ನು ತೊಗೊಳಕ್ಕೆ ಆಗಲಿಲ್ಲ. ಬಟ್ ಓಕೆ, ಅದನ್ನು ಒಂದು ಲಿಸ್ಟ್ ಮಾಡಿ ರಘು ಕೊಟ್ಟಿದ್ದೀನಿ, ತರ್ತಾರೆ. ಸೊ ಇದೊಂದು ನೋಡೋಣ, ಟ್ರೈ ಮಾಡೋಣ ಅಂತ ತಂದೆ. 80 ರೂಪೀಸು ಈಚ್ ಪಾಕೆಟು. ಸೊ 1 kg ತೊಗೊಂಬಂದಿದ್ದೀನಿ, ನೋಡೋಣ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಸೊ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು, ಮಳೆನೂ ಏನಿರಲಿಲ್ಲ, ಜನ ಜಾಸ್ತಿ ಇದ್ದರು. ಏನೇನು ತೊಗೋಬೇಕಂತ ಗೊತ್ತಾಗಲಿಲ್ಲ, ಕೈಗೆ ಸಿಕ್ಕಿದ್ದು ತೊಗೊಂಬಂದೆ. ನಾನು ಹೇಳಿ ಏನೇನು ಸಿಗುತ್ತೆ ಎಲ್ಲ ತೊಗೊಂಬರ್ತೀನಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿದ್ದೀನಿ. ಮೆಣಸಿನ್ಕಾಯಿ ಲೂಸ್ ತೊಗೊಂಬರಕ್ಕೆ ಹೋದೆ, ಸಿಕ್ಕಿಲ್ಲ. ಸೊ ಪಾಕೆಟ್ ತೊಗೊಂಬಂದಿದ್ದೀನಿ. ಮತ್ತು ಇದು ನಾನು ಜಾಸ್ತಿ ಡೋರ್ ಮ್ಯಾಟ್ಸು ಮತ್ತು ಕೈ ಹಿಡಿಯೋ ಬಟ್ಟೆಗಳಂದರೆ ಕಿಚನಲ್ಲಿರೋ ಐಟಮ್ನೆಲ್ಲ ವಾಶ್ ಮಾಡೋಕ್ಕೆ ನಾನು ಸೋಪೆಲ್ಲ ಯೂಸ್ ಮಾಡಲ್ಲ, ನೆನೆಸಿಟ್ಬಿಟ್ಟು ಹೋಗ್ಯೋದು. ಇದೊಂದು ವೀಲ್ ಪೌಡರು. ಸೊ ಅದಾದಮೇಲೆ ಪಾಸ್ತಾ ಮಾಡೋದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಆಯಿಲ್. ನಾನು ಪಾಕೆಟ್ಸೇ ತೊಗೊಳ್ಳೋದು ಸನ್ ಪ್ಯೂರು, ಒಂದು 5 ಪಾಕೆಟ್ಸ್ ತೊಗೊಂಡಿದ್ದೀನಿ. ಅದು ಕ್ಯಾನ್ ಬಂದು ಆಲ್ರೆಡಿ ನನ್ನ ಹತ್ರ ಇದೆ, ಮತ್ತು ಅದಕ್ಕೊಂದು 5 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತ ನಾನು ಇದನ್ನೇ ತಂದು ಇದನ್ನೇ ರೀಫಿಲ್ ಮಾಡ್ಕೊತೀನಿ. ಇದೊಂದು 5 ಪಾಕೆಟ್ಸ್ ನನಗೊಂದು 2.5 month ಬರುತ್ತೆ. ಅದಾದಮೇಲೆ 1 ಪಾಕೆಟ್ ಅಥವಾ 2 ಪಾಕೆಟ್ ತರಿಸ್ಕೊತೀನಿ. ಸದ್ಯಕ್ಕೆ ಇದಿಷ್ಟೇ ಸಾಕು ಅಂತ ನಾನು ಇದನ್ನು ತರಿಸ್ಕೊಂಡೆ. ಸೊ ಅದಾದಮೇಲೆ ನಾನು ಪಿಯರ್ಸ್ ಯೂಸ್ ಮಾಡೋದು, ಸೋಪ್ ಪಿಯರ್ಸು. ಇದು ಪ್ಯಾಕ್ ಆಫ್ 4 ಇತ್ತು, ಅದನ್ನು ತೊಗೊಂಡೆ. ಮತ್ತು ಇದೊಂದು ಟೀ, ಎಮರ್ಜೆನ್ಸಿಗೆ ಟೀನೂ ಕುಡಿತೀನಲ್ಲ, ಇದೆಲ್ಲ ಟೀ ಪೌಡರು, ಯಾವುದಿದು ರೆಡ್ ಲೇಬಲು, ನ್ಯಾಚುರಲ್ ಕೇರ್, ಹರ್ಬ್ಸ್ ಇರುತ್ತೆ, ಎಲ್ಲ ಥರ ಹರ್ಬ್ಸ್ ಇರುತ್ತೆ, ಅದೊಂದು ಟೀ ಪೌಡರ್. ಪಲಾವ್ ಎಲೆ ಮತ್ತು ಗಂಧದ ಕಡ್ಡಿ.
ನನಗೆ ತುಂಬ ಜಾಸ್ತಿ ಯೂಸ್ ಆಗುತ್ತೆ, ಅದಕ್ಕೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಮಿಡ್ಲಲ್ಲಿ ಖಾಲಿ ಆಗುತ್ತೆ, ಮತ್ತು ನಾನು ತರಿಸ್ಕೊತೀನಿ. ಪೂಜೆ ಐಟಮ್ ಎಲ್ಲ ಜಾಸ್ತಿ ಬೇಕಾಗುತ್ತೆ ನನಗೆ, ಎಣ್ಣೆ ಅದೆಲ್ಲ ಜಾಸ್ತಿ ಬೇಕು. ಇದು 2 ತೊಗೊಂಡು ಬಂದಿದ್ದೀನಿ, ಸೊ ಅದಕ್ಕೆ ಬೇಕಂದಾಗ ತರಿಸ್ಕೊಳ್ಳೋದು. ಸೊ ದೀಪದ ಎಣ್ಣೆ ನಾನು ಆನಂದಮ್ನೇ ಯೂಸ್ ಮಾಡೋದು. ಇದೊಂದು 2 kg, ಆಲ್ರೆಡಿ ಮನೇಲಿ ಇನ್ನೂ 1 kg ಇತ್ತು, ಅದಕ್ಕೆ 2 kg ತೊಗೊಂಬಂದೆ. ಲಾಸ್ಟ್ ಟೈಮ್ ತೊಗೊಂಡು ಬಂದಿರೋದು ಸ್ವಲ್ಪ ಇದೆ, ಅದನ್ನು ಫಸ್ಟು ಫಿಲ್ ಮಾಡಿ ಖಾಲಿ ಆದಮೇಲೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಬೇರೆ ಕಡೆ ಸ್ಟೋರ್ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಾನು ಗ್ರೀನ್ ಟೀ ಎಲ್ಲ ತೊಗೊಳ್ತೀನಿ ಅಂತ. ಟೆಟ್ಲಿದೆ ನಾನು ಜಾಸ್ತಿ ಯೂಸ್ ಮಾಡೋದು. ಇದರಲ್ಲಿ ಆಲ್ಮೋಸ್ಟ್ ಒಂದು 30 ಪೌಚ್ ಇರುತ್ತೆ, ಅಂದರೆ ಟೆಟ್ರಾ ಪ್ಯಾಕ್ ಥರ ಒಂದು 30 ಏನೋ ಇರುತ್ತೆ. ಅಪ್ ಟು ನೀವು 80 ಕಪ್ಸ್ವರೆಗೂ ಇದನ್ನು ಮಾಡ್ಕೊಂಡು ಕುಡಿಬೋದು. ಪರ್ ಡೇ ನಾನು 1 ಕುಡಿತೀನಿ ಅಷ್ಟೇ. ತೀರಾ ನನಗೆ ಏನಾದ್ರು ಟೀ ಕುಡಿಬೇಕು ಅಂತ ಅನಿಸಿದ್ರೆ 2 ಸಲ ಕುಡಿತೀನಿ. ಮಾರ್ನಿಂಗ್ ಟೈಮ್ ಅಂತೂ ಇದನ್ನು ಕುಡಿತೀನಿ. ಇದರಲ್ಲಿ ಪ್ಯಾಕ್ ಇರುತ್ತೆ, ಜಸ್ಟ್ ಹಾಟ್ ವಾಟರ್, ಅದು ನಾನು ತೋರಿಸ್ತೀನಿ ಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ. ಅದಾದಮೇಲೆ ಸೋಯಾಬೀನ್ ತೊಗೊಂಡು ಬಂದೆ ಸರಿಗೆ ಹಾಕ್ಕೊಳ್ಳೋದಕ್ಕೆ. ನಾನೊಂದು ಸುಮಾರು ಐಟಮ್ ಹೇಳಿದ್ದೀನಲ್ಲ, ಅದನ್ನೆಲ್ಲ ನಾನೊಂದು ಪ್ರಿಪ್ರೇಷನ್ ಮಾಡಿಕೊಂಡು ಅದು ಏನೇನು ಹಾಕೋದು ಅಂತ ತೋರಿಸ್ತೀನಿ. ಸದ್ಯಕ್ಕೆ ಇದು ಸೋಯಾಬೀನು ಮತ್ತು ಬೆಲ್ಲ. ಅವನಿಗೆ ಸಜ್ಜಿಗೆ ಎಲ್ಲ ಮಾಡಿದ್ರೆ ಬೆಲ್ಲ, ಮತ್ತು ಸ್ವಲ್ಪ ನಾನು ಟೀಗೂ ಬೆಲ್ಲ ಯೂಸ್ ಮಾಡ್ತೀನಿ, ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ. ಇದು ಅಗಸೆ ಬೀಜ ಹೇರ್ ಪ್ಯಾಕಿಗೆ ಯೂಸ್ ಮಾಡ್ತೀನಿ, ಮತ್ತು ಇದನ್ನು ಓರಲ್ ಕೂಡ ತಿನ್ಬೋದು. ಏನು ಬೆನಿಫಿಟ್ ಅಂತ ಇದು ನಾನು ಪ್ರಿಪೇರ್ ಮಾಡಬೇಕಾದ್ರೆ ಹೇಳ್ತೀನಿ. ಮತ್ತು ಚಕ್ಕೆ, ಶೆಲ್ಲು, ರಾಗಿ ಸರಿ ಪುಡಿಗೆ, ಗೋಡಂಬಿ ಮತ್ತು ಬಾದಾಮಿ, ಅಲಸಂದೆ ಕಾಳು ಸಾಂಬಾರು ಜಾಸ್ತಿ ಮಾಡ್ತಿರ್ತೀನಿ ಅದಕ್ಕೆ. ಮತ್ತು ಜೀರಾ ಪೌಡರು, ಡಿಟಾಕ್ಸ್ ಡ್ರಿಂಕ್ಗೆ ಪೌಡರ್ ಖಾಲಿ ಆಗಿತ್ತು, ಮನೇಲಿ ಮಾಡ್ಕೊಳ್ಳೋಕೆ ಬೇಡ, ಹೊಸದೇ ತೊಗೊಳ್ಳೋಣ ಅಂತ ಪೌಡರ್ ತೊಗೊಂಬಂದೆ. ಮತ್ತು ನಾನು ಹೇರ್ ಕಲರ್ಸ್ ಯೂಸ್ ಮಾಡ್ತೀನಿ, ನ್ಯಾಚುರಲ್ ಬ್ಲ್ಯಾಕ್ ಗಾರ್ನಿಯರ್ದು. ಬ್ರೌನ್ ಯೂಶ್ವಲಿ ಯೂಸ್ ಮಾಡೋದು ಇರಲಿಲ್ಲ, ಬ್ಲ್ಯಾಕೇ ತೊಗೊಂಡ್ಬಂದೆ. ಪೆಪ್ಪರ್ ಪೌಡರು ಒಂದು 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಪೆಪ್ಪರ್ ಅದು ಬೇಕಾಗುತ್ತೆ ಜಾಸ್ತಿ. ಅದೇ ಬಿಸಿಬೇಳೆಬಾತ್ ಪೌಡರ್, ಎಮರ್ಜೆನ್ಸಿಗೆ ನಾನು ಪ್ರಿಪೇರ್ ಮಾಡ್ಕೊತೀನಿ ಪೌಡರೆಲ್ಲ. ಎಮರ್ಜೆನ್ಸಿ ಯಾವತ್ತಾದರೂ ಆಗಲ್ಲ ಮಾಡೋಕ್ಕೆ ಅಂದಾಗ ನಾನು ಇವನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಏನಂತಾರೆ ಪಪ್ಪೀಸ್ ಇದು ಗಸಗಸೆ. ಮತ್ತು ಚರಿ ಯಾವಾಗಲೂ ವಾಶ್ರೂಮ್ಗೆ ಹೋದರೆ ನಮ್ಮ ಬ್ರಷೆಲ್ಲ ಎತ್ಕೊಂಡು ಹಿಂಗೆ ತೋರಿಸ್ತಾನೆ, ಅದಕ್ಕೆ ಅವನಿಗೋಸ್ಕರ ಈಗ ಟೀತ್ ಬರ್ತದೆ ಅವನಿಗೆ. ಸೊ ಅವ್ನಿಗೆ ಅಭ್ಯಾಸ ಆಗಲಿ ಅಂತ ಇದೊಂದು ಕ್ಯೂಟಾಗಿರೋ ತೊಗೊಂಬಂದೆ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಇದು ಸಬ್ಜಾ ಸೀಡ್ ಡಿಟಾಕ್ಸ್ ಡ್ರಿಂಕ್ಗೆ ಬೇಕಿದು, ಅದಕ್ಕೋಸ್ಕರ ತೊಗೊಂಬಂದೆ. ಖಾಲಿ ಆಗಿತ್ತು, ಲಾಸ್ಟ್ ಮಂತ್ ತೊಗೊಂಬಂದಿದ್ದು. ಅದಾದಮೇಲೆ ಇವಾಗಲೇ ತರ್ತಿರೋದು. ವೀಕ್ಲಿ 1 ಟ್ವೈಸ್ ಕುಡಿತೀನಿ, ಜಾಸ್ತಿ ಕುಡಿಯೋಲ್ಲ ಇದು. ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ಗೆ ಹಾಕಿದಾಗ ನಾನು ತೋರಿಸ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ. ಮತ್ತು ಆಚೆ ಚಿಕನ್ ಮಸಾಲ, ನಾವು ವೆಜ್ ನಾನ್ ವೆಜ್ ಬೋತಪ್ಪ, ಆಮೇಲೆ ವೆಜ್ ಅಂದ್ಕೋಬೇಡಿ. ಮತ್ತು ಬಿರಿಯಾನಿ ಪೌಡರ್ ಸ್ವಲ್ಪ. ಅದಾದಮೇಲೆ ಪುಳಿಯೋಗರೆ, ನಂಗೆ ಪುಳಿಯೋಗರೆ ಅಂದರೆ ಇಷ್ಟ, ಅದಕ್ಕೆ ಪುಳಿಯೋಗರೆ ಪೌಡರು ತಂದಿದ್ದೀನಿ. ಅದಾದಮೇಲೆ ನಾನು ಸರಿಗೆ ಯಾವಾಗಲಾದರೂ ಒಂದೊಂದು ಟೈಮ್ ಬಿಸ್ಕೆಟ್ ಕೊಡ್ತೀನಿ. ಒಂದು ದಿನದಲ್ಲಿ 1 ಟೈಮ್ ಯಾವಾಗಲೂ ಒಂದು 2-3 ಬಿಸ್ಕೆಟ್ ಹಾಲಲ್ಲಿ ಕೊಡ್ತೀನಿ. ಅದು ಅವನಿಗೆ ಮಾರಿಗೋಲ್ಡೇ ನಾನು ಜಾಸ್ತಿ ಕೊಡೋದು, ಅದಕ್ಕೆ ಅವನಿಗೋಸ್ಕರ ಈ ಬಿಸ್ಕೆಟ್. ನಾನು ಬಿಸ್ಕೆಟ್ ಎಲ್ಲ ಜಾಸ್ತಿ ತಿನ್ನಲ್ಲ, ಅವ್ರ ಅಪ್ಪನೂ ಜಾಸ್ತಿ ಬಿಸ್ಕೆಟ್ ಎಲ್ಲ ತಿನ್ನಲ್ಲ, ಅವನಿಗೋಸ್ಕರ ಇದು ಬಿಸ್ಕೆಟ್ ಪ್ಯಾಕೆಟು. ಅದಾದಮೇಲೆ ಟೈಡ್ ಪೌಡರು 5 kgs. ಮತ್ತು ಇದು ಆಶೀರ್ವಾದ ಗೋಧಿ ಹಿಟ್ಟು, ನಾನು ಇದನ್ನೇ ಯೂಸ್ ಮಾಡೋದು. 10 kgs ತೊಗೊಂಬರ್ತೀನಿ. ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ಇನ್ನೊಂದು 2-3 kgs ಇತ್ತು, ಅದಕ್ಕೆ 5 kgs ತೊಗೊಂಬಂದೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಿಲ್ಲ, ಖಾಲಿ ಆದಮೇಲೆ ನೋಡೋಣ ಅಂತ. ಮತ್ತು ಕಂಫರ್ಟು, ಟೊಮೆಟೊ ಕೆಚಪ್ ಅಲ್ಲ, ಟೊಮೆಟೊ ಚಿಲ್ಲಿ ಸಾಸ್. ಸೊ ಬಟ್ಟೆ ವಾಶ್ ಮಾಡಿ ಹಾಕ್ತೀನಿ. ಕ್ಲಿಪ್ಗಳೆಲ್ಲ ನಮ್ಮ ಜರಿ ತೆಗ್ದು ಎಲ್ಲಂದ್ರಲ್ಲಿ ಎಸಿತಾನೆ, ಕ್ಲಿಪ್ಸ್ ಇರಲಿಲ್ಲ, ಅದಕ್ಕೆ ಕ್ಲಿಪ್ಸು ತೊಗೊಂಬಂದೆ ನಾನು. ಮತ್ತು ಈನೋ ಬೇಕೇ ಬೇಕು ನಮ್ಮ ಮನೇಲಿ, ಅದಕ್ಕೆ ಇದನ್ನು ತೊಗೊಂಡೆ. ಸೊ 1 ಸೋಪು ಸರ್ಫ್ ಎಕ್ಸಲ್ಲು, ಏನಕ್ಕಾದರೂ ಬೇಕಾಗುತ್ತೆ ಅಂತ. ದೇವ್ರ ಮನೆ ಬಟ್ಟೆಗಳೆಲ್ಲ ನಾನು ಒಗಿಬೇಕಲ್ಲ, ಇದನ್ನೇ ಯೂಸ್ ಮಾಡೋದು. ಅದಾದಮೇಲೆ ನಮ್ಮ ಚರಿ ಪಾಪುದು ಸೋಪು, ಶ್ಯಾಂಪು ಮತ್ತು ಕ್ರೀಮು.
ಇದು ಸೋಪು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಮನೆಗೆ ಯಾರಾದರೂ ಬಂದಾಗ ಗೆಸ್ಟ್ ಕೊಡೋಕೆ ಬೇಕಲ್ಲ, ಅದಕ್ಕೆ ಒಂದು ಸೋಪ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಗರಂ ಮಸಾಲ ಬೇಕಿತ್ತು, ಅದು ತೊಗೊಂಡೆ. ಇದೊಂದು ರಿಬ್ಬನ್ ತೊಗೊಂಡಿದ್ದೀನಿ, ರಿಬ್ಬನ್ ಕ್ಲಿಪ್ಪು ಎಲ್ಲಂದ್ರಲ್ಲಿ ಎಸ್ತಿರ್ತೀನಿ, ಸಿಗಲ್ಲ ಟೈಮ್ಗೆ. ಹೋದಾಗೆಲ್ಲ ಒಂದೊಂದು ತಗೊಂಬರ್ತೀನಿ, ಬಟ್ ಎಲ್ಲೋ ಹೋಗುತ್ತೆ ಗೊತ್ತಿಲ್ಲ, ಇರಲಿ ಅಂತ ತೊಗೊಂಬರ್ತೀನಿ. ಅದಾದಮೇಲೆ ಒಂದು ಎವರ್ ಯೂತ್ದು ಫೇಶಿಯಲ್ ಪೀಲ್ ಮಾಸ್ಕ್ ತೊಗೊಂಡಿದ್ದೀನಿ. ಎವರ್ ಯೂತ್ ನ್ಯಾಚುರಲ್ಸು ಗ್ಲೋ ಆರೆಂಜ್ ಪೀಲ್ ಮಾಸ್ಕ್. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹಚ್ಕೊಳ್ಳೋದನ್ನ ನಾನು ತೋರಿಸ್ತೀನಿ, ಬಟ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ತೋರಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದಾದಮೇಲೆ ಡವ್ ಮತ್ತು ಟ್ರೆಸಮ್ ಎರಡೂ ಯೂಸ್ ಮಾಡ್ತೀವಿ. ಅದು ಆಫರ್ ಇದ್ದಾಗ ಯಾವ ಥರ ಇರುತ್ತೆ, ಎರಡೂ ಯೂಸ್ ಆಗುತ್ತೆ. ಬಟ್ ಟ್ರೆಸಮ್ ಇನ್ನೂ ಸ್ವಲ್ಪ ಇತ್ತು, ಅದಕ್ಕೆ ನಾನು ಡವ್ ತೊಗೊಂಬಂದೆ. ನಮ್ಮ ರಘುಗೆ ಡವ್ ತುಂಬ ಇಷ್ಟ ಆಗುತ್ತೆ, ನನಗೆ ಟ್ರೆಸಮ್ಮಿ ಬಿಟ್ಟರೆ ಬೇರೆ ಯಾವುದೂ ಆಗೋಲ್ಲ, ಇದು ಅವ್ರಿಗೋಸ್ಕರ. ಸೊ ಇಷ್ಟ ಆಗಿತ್ತು ನಮ್ಮ ಡಿಮಾರ್ಟ್ ಶಾಪಿಂಗು. ಕೊನೆಗೆ ಬಿಲ್ ಎಷ್ಟಾಯಿತು ಅಂದರೆ ನೋಡಿ, ಇಷ್ಟ ಆಗಿದೆ. ಇಷ್ಟಕ್ಕೆ ಎಷ್ಟಾಯಿತು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಾ? 7,964 ರುಪೀಸ್ ಆಯಿತು. ಇದು ನಮ್ಮ ಒಂದು 2.5 ಮಂತ್ ಅಥವಾ 3 ಮಂತ್ಸದು ಗ್ರಾಸರಿ ಶಾಪಿಂಗ್ ಬಿಲ್ಲು. ಬಟ್ ವರ್ತ್ ಇದೆ. ಡಿಮಾರ್ಟ್ಗೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅವ್ರಿಗೆ ಡಿಮಾರ್ಟ್ ಒಂದು ಬೆಸ್ಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ನಿಜವಲ್ಲೂ ನಾನು ಡಿಮಾರ್ಟೆ, ಅಮ್ಮ ಮನೇಲಿದ್ದಾಗಲೂ ನಾನು ಡಿಮಾರ್ಟೆ, ನನ್ನ ಮದುವೆ ಆದಮೇಲೂ ಡಿಮಾರ್ಟೆ. ನಾವು ಯಾವತ್ತೂ ಪದೇ ಪದೇ ಹೋಗಿ ರೇಷನ್ ತೊಗೊಂಬಂದವರೇ ಅಲ್ಲ. ಏನು ಬೇಕೋ ಅದನ್ನು ಒಂದು ಸಲ ತೊಗೊಂಬರ್ತೀವಿ. ಏನಾದರೂ ಖಾಲಿ ಆಯಿತು ಅಂದರೆ ಅಷ್ಟೇ ನಾವು ತೊಗೊಳ್ಳೋದು, ಇಲ್ಲಾಂದರೆ ಡಿಮಾರ್ಟಲ್ಲೇ ನಾವು ಜಾಸ್ತಿ ಶಾಪಿಂಗ್ ಮಾಡೋದು. ಅದು ಇದೇ ಥರ ತಂದರೆ ಹೋಲ್ಸೇಲಾಗಿ ಒಂದು 8,000 to 10,000 ತೊಗೊಂಬಂದರೆ ಅಪ್ ಟು ಒಂದು 3 ಮಂತ್ಸ್ವರೆಗೂ ನನಗಾಗುತ್ತೆ. ಮಿಡ್ಲಲ್ಲಿ ಸಣ್ಣ ಪುಟ್ಟ ಬೇಕಾಗಿರುತ್ತೆ, ಅದನ್ನು ತರಿಸ್ಕೊಳ್ಳಲ್ಲ ಅಂತಲ್ಲ. ಬಟ್ ಮನೇಲಿ ರೇಷನ್ ತುಂಬಿದ್ರೆ ಮನೆ ತುಂಬ್ದಂಗೆ ಇರುತ್ತೆ. ಯಾವುದೇ ಥರ ಏನಂತಾರೆ, ಅಪ್ಪ ಇವತ್ತಿಂಗೆ ಹೆಂಗೆ ಊಟಕ್ಕೆ ಅನ್ನಂಗಿರಲ್ಲ. ಸೊ ಅದರಿಂದ ನಾನು ಬಲ್ಕಾಗಿ ಒಂದೇ ಸಲ ತಂದುಬಿಡ್ತೀನಿ. ಬಟ್ ಏನಪ್ಪ ಇವಳೊಬ್ಳೆ ತರೋದು ರೇಷನ್, ಇನ್ನು ಯಾರೂ ತರಲ್ವಾ ಅಂತ ಅಂದ್ಕೋಬೇಡಿ. ನನಗೆ ಮನೇಲಿ ರೇಷನ್ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಮನೆ ಖಾಲಿ ಅನ್ನಿಸ್ಬಾರ್ದು, ಯಾವತ್ತೂ ಅಕ್ಕಿ ಡಬ್ಬ ಫುಲ್ಲಾಗಿರಬೇಕು. ರೈಸ್ ಕೂಡ 25 kg ನಾನು ಜೀರಾ ರೈಸ್ ತೊಗೊಂಬಂದಿದ್ದೀನಿ, ಅದು ನನಗೆ ವೆಯ್ಟ್ ಎತ್ತಕ್ಕಾಗಲ್ಲ, ಅಲ್ಲೇ ಇದೆ. ಸೊ ಇದಿಷ್ಟ ಆಗಿತ್ತು. ಸೊ ರೈಸ್ದು ಎಲ್ಲ ಸೇರಿ 10K ಆಯಿತು ನನಗೆ. ಸೊ ಇದಷ್ಟೇ ಡಿಮಾರ್ಟದ ಶಾಪಿಂಗು. ಏನು ಜಾಸ್ತಿ ಎಲ್ಲ ತೊಗೊಂಬಂದಿದ್ದೀನಿ, ಏನು ಬಿಲ್ಡಪ್ ಕೊಡ್ತೀನಿ ಅಂತ ಅಂದ್ಕೋಬೇಡಿ, ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾನು ಇವಾಗೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಏನಂದರೆ ಈ ಕಾಳುಗಳೆಲ್ಲ ಜಾಸ್ತಿ ಹುಳ ಬೀಳಬಾರ್ದು ಅಂತ ಹೇಳಿದ್ರೆ, ತುಂಬ ದಿನ ಬಾಕ್ಸಲ್ಲಿಟ್ಟು ಹುಳ ಬೀಳುತ್ತೆ ಅಂತ. ಸೊ ಅದಕ್ಕೆ ಒಂದು ಬೆಸ್ಟ್ ಟಿಪ್ ಅಂತ ಹೇಳಿದ್ರೆ, ನೀವು ಬೇ ಲೀಫ್ ಅಂತ ಗೊತ್ತಿರುತ್ತೆ, ಇಲ್ಲಾಂದರೆ ಪಲಾವ್ ಎಲೆ, ಅದನ್ನು ಎಲ್ಲ ಕಾಳುಗಳಿಗೆ ಸೇರಿಸ್ಕೊಳ್ಳಿ, ಒಂದು ಅರ್ಧ ಎಲೆ. ಖಂಡಿತವಾಗ್ಲೂ ಹುಳ ಬೀಳಲ್ಲ. ಇದು ನಾನು ಟ್ರೈ ಮಾಡಿದ್ದೀನಿ ಆಲ್ರೆಡಿ. ನಾನಿವತ್ತು ಒಂದು ಸುವರ್ಣ ಗೆಡ್ಡೆನಲ್ಲಿ ಸುಕ್ಕ ಹೆಂಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಸುವರ್ಣ ಗೆಡ್ಡೆನ ಕ್ಲೀನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಇಷ್ಟು ಐಟಮ್ ಬೇಕಾಗತ್ತೆ. ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಹುಣಸೆಹಣ್ಣು, ಟೊಮ್ಯಾಟೊ. ಸೊ ಇವಾಗ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸುವರ್ಣ ಗೆಡ್ಡೆನ ಸಿಪ್ಪೆ ತೆಗೆದು ನಾನು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದು ಬಂದ್ಬಿಟ್ಟು ಹೆಲ್ತಿಗೆ ತುಂಬ ಒಳ್ಳೆಯದು. ಹೊಟ್ಟೆನಲ್ಲಿ ಏನಾದರೂ ಹುಣ್ಣಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ವರ್ಷದಲ್ಲಿ ಒಂದು 4-5 ಸಲ ತಿನ್ಬೋದು, ಏನೂ ತೊಂದರೆ ಇಲ್ಲ. ಹೀಟ್ ಆ ಥರ ಎಲ್ಲ ಏನೂ ಇಲ್ಲ. ಯಾರು ಬೇಕಂದ್ರೂ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು, ಅಂದರೆ ಯಾರು ಬೇಕಂದ್ರೂ ತಿನ್ಬೋದು. ಇವಾಗ ಮೊದಲಿಗೆ ನಾನು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ, ಒಂದು ವಿಷಲ್ ಕೂಗಿಸಿದ್ರೆ ಸಾಕು. ಸೊ ಇವಾಗ ನನಗೆ ಇಬ್ಬರಿಗಾಗಷ್ಟು ನಾನು ಇದು ತೊಗೊಂಡಿದ್ದೀನಿ. ಸೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ಅದಾದಮೇಲೆ ಯೂಶ್ವಲಿ ಇದು ಸುವರ್ಣ ಗೆಡ್ಡೆ ಬಂದ್ಬಿಟ್ಟು ಸ್ವಲ್ಪ ಕಡ್ತಾ ಇರುತ್ತೆ, ತಿನ್ಬೇಕಾದ್ರೆ ನಾಲ್ಗೆಲ್ಲ ಕೆರ್ತಾ ಬರುತ್ತೆ. ಸೊ ಅದಾಗಬಾರ್ದು ಅಂದರೆ ಸ್ವಲ್ಪ ಹುಣಸೆಹಣ್ಣ ಬೇಯೋ ಟೈಮಲ್ಲಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಎಷ್ಟು ಬೇಯೋದಕ್ಕೆ ನೀರು ಬೇಕೋ ಅಷ್ಟು ನೋಡಿಕೊಂಡು
ಇದನ್ನು ಬೇಯಿಸ್ಕೊಳ್ಳೋದು. ಇದನ್ನು ಬೇಯಿಸ್ಕೊಂಡು ನೀರನ್ನ ಚೆಲ್ಲಬೇಕು. ಚೆಲ್ಲದ ಮೇಲೆ ಸುಕ್ಕಾಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫಸ್ಟ್ ಒಂದು ವಿಜಿಲ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಈಗ ಆಲ್ರೆಡಿ ಇದು ಚೆನ್ನಾಗಿ ಬೆಂದಿದೆ ಸುವರ್ಣಗೆಡ್ಡೆ. ಅದಾದಮೇಲೆ ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಅರಿಶಿನ ಇದು ಹಾಕಿ ಒಂದು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು. ಇದು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನೊಂದು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಒಂದು ವಿಜಿಲ್ ಬರೆಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಲ್ರೆಡಿ ನಾನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ಟವ್ ಕೂಡ ಆನ್ ಆಗಿದೆ. ಸೊ ಈಗ ಪ್ಯಾನು ಹೀಟ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಸಾಸಿವೆ, ಸರಿ ಬಂದು ಇಲ್ಲಿ ಅಡುಗೆ ಮನೆಯಲ್ಲಿ 2 ಲೋಟ ಇಟ್ಕೊಂಡು ಒಂದಕ್ಕೊಂದು ಹೊಡಿತಾ ಇದ್ದಾನೆ. ಪ್ಲೀಸ್ ಇಗ್ನೋರ್ ಮಾಡಿ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ. ಹಾಯ್ ಚರಿ. ಹಾಯ್. ಸೊ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಯಾನ್ನ ಹೀಟ್ ಮಾಡಿದೆ. ಸ್ವಲ್ಪ ಸಾಸಿವೆ ಚಿಟ ಅಂದ್ರೇ ಚೆಂದ ಇದು. ಅದೇ ಇಲ್ಲಾಂದರೆ ಹಸಿ ಹಂಗೆ ಇರುತ್ತೆ. ಸೊ ಇದು ಇವಾಗ ಆಗಿದೆ. ಈ ಟೈಮಲ್ಲಿ ನಾನು ನೀರೇ ತೆಗೆದಿದೆ ಕರ್ಬೇವಿನ ಸೊಪ್ಪು, ಅದರಿಂದ ಸ್ವಲ್ಪ ಹಾಕಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆನೂ ನೀವು ಹಾಕೋಬೋದು. ಎಲ್ಲದಕ್ಕೂ ಕಡಲೆಬೇಳೆ ಉದ್ದಿನಬೇಳೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ ಚಪಾತಿಗೆ ನಾನು ಮಾಡ್ತಾಯಿದ್ದೀನಿ. ನೈಟ್ ಡಿನ್ನರ್ಗೆ ಇದು ಬರೀ ಚಪಾತಿ ಮತ್ತು ಇದು ಸುವರ್ಣಗೆಡ್ಡೆದು ಸುಕ್ಕ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ನೀವು ಕಡಲೆಕಾಳನ್ನ ನೆನೆಸಿಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು 2-3 ವಿಜಿಲ್ ಕೂಗಿಸ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ಕೂಡ ಇದು ಫ್ರೈ ಎಲ್ಲ ಆದಮೇಲೆ, ಅಂದರೆ ಪಲ್ಯ ಎಲ್ಲ ರೆಡಿ ಆದಮೇಲೆ ನಾವು ಈ ಸುವರ್ಣಗೆಡ್ಡೆ ಹಾಕ್ತೀವಲ್ಲ ಅದ್ರ ಜೊತೆಗೇ ಕಡಲೆಕಾಳು ಕೂಡ ಹಾಕ್ಕೊಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಆ ಥರ ಮಾಡ್ಕೋಬೋದು. ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಹಸಿಮೆಣ್ಸಿನ್ಕಾಯಿ ನಾನು ಫಸ್ಟ್ ಹಾಕಿಲ್ಲ, ಬರೀ ಈರುಳ್ಳಿ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ಟಾರ್ಟಿಂಗೇ ಹಾಕ್ಬಿಟ್ರೆ ತುಂಬ ಎಣ್ಣೆನೂ ಕಾದಿರುತ್ತೆ, ಪ್ಯಾನು ಹೀಟ್ ಇರುತ್ತೆ. ಸೊ ಘಾಟ್ ಆಗಿಬಿಡುತ್ತೆ, ಚರಿ ಕೆಮ್ಮಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ನಾನು ಇದೇ ಥರನೇ ಮಾಡೋದು. ಸೊ ಇವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಾರನೂ ಇರುತ್ತೆ, ಇನ್ನೂ ಪರವಾಗಿಲ್ಲ. ಸೊ ಈ ಟೈಮಲ್ಲಿ ಸ್ವಲ್ಪ ಟೊಮ್ಯಾಟೊ, ಹುಣಸೆಹಣ್ಣು ಹಾಕಿ ಫಸ್ಟೇ ನಾವು ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಹುಳಿ ಇರುತ್ತೆ ಆಲ್ರೆಡಿ. ಸೊ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಈಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋದು. ಈಗ ಟೊಮೊಟೊ ಕ್ಲೀನಾಗಿ ಫ್ರೈ ಆಗಿದೆ. ಈಗ ಆಲ್ರೆಡಿ ನಾನು ಅದಕ್ಕೆ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟೆ ಬೇಯಿಸಿರೋದು ಸುವರ್ಣಗೆಡ್ಡೆಗೆ. ಈರುಳ್ಳಿಗೆ ಮತ್ತು ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಈಗ ಅದು ಈರುಳ್ಳಿ ಟೊಮೊಟೊ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಅದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಇದು ಸುಕ್ಕ ಅಂತ ಹೇಳಿಬಿಟ್ಟು ನಾನು ಡ್ರೈ ಥರನೇ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಗ್ರೇವಿ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ. ಸೊ ಅದೊಂದು ಕಡಲೆಕಾಳನ್ನು ನೀವು ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಅಂದ್ಕೊಂಡೆ ನೆನೆಸ್ಬಿಡೋಣ ಅಂತ, ಅದು ಮರ್ತೇ ಹೋದೆ. ಅಷ್ಟೊತ್ತಿಗೆ ಆಲ್ರೆಡಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಸರಿ ಆಯಿತು, ಇದೇ ಥರ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿದೆ. ಸೊ ತುಂಬ ಟೈಮೇನು ಬೇಕಾಗಲ್ಲ ಇದನ್ನು ಮಾಡೋದಕ್ಕೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡು ಅದು ಸುವರ್ಣಗೆಡ್ಡೆನ ಬೇಯಿಸ್ಕೊಳ್ಳೋ ಎಲ್ಲ ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ, ಮಾಡ್ಕೊಬೋದು. ಸೊ ಇದು ಇವಾಗ ಆಗಿದೆ. ತೀರಾ ಇದು ಮಾಡೋಕ್ಕೋದ್ರೆ
ಸೀದೋಗ್ಬಿಡುತ್ತೆ ಇದು. ಯಾಕಂದರೆ ಅಚ್ಕಾರದ ಪುಡಿನೂ ಹಾಕಿದ್ದೀವಿ, ಗರಂ ಮಸಾಲನೂ ಹಾಕಿದ್ದೀವಿ. ಈ ಟೈಮಲ್ಲಿ ಇದು ಬೇಯಿಸಿ ಇಟ್ಕೊಂಡಿರೋಂಥದ್ದು ಸುವರ್ಣ ಗೆಡ್ಡೆನ ಹಾಕ್ಕೊಳ್ಳೋದು. ಇದು ಸ್ವಲ್ಪ ನಾಲ್ಗೆ ಕಡ್ತಾ ಬರುತ್ತೆ ಅಂತ ಹೇಳಿ ಹುಣ್ಸೆಹಣ್ಣು ಹಾಕಿ ಬೇಯಿಸೋ ಅಂಥದ್ದು. ಇಲ್ಲ ನೀವು ಬೇಯಿಸ್ಬೇಕಾದ್ರೂ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಫ್ರೈ ಎಲ್ಲ ಆದಮೇಲೆ ನೀವು ಹುಣ್ಸೆಹಣ್ಣು ರಸನ ಕಲಸಿಟ್ಟು ಅದನ್ನು ಇವಾಗ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಬಟ್ ಈ ಥರ ಮಾಡಿದ್ರೆ ನಿಮಗೆ ಡ್ರೈ ಆಗೇ ಇರುತ್ತೆ. ಸೊ ಹುಣ್ಸೆಹಣ್ಣು ಎಲ್ಲ ಒಂದೊಂದು ಕಡೆ ಹಂಗೆ ಇದೆ. ಈಗ ಇದು ರೆಡಿ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಹುಳಿ ಹುಳಿ ಖಾರ ಖಾರ ನಿಜವಾಗ್ಲೂ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ದಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಇದೊಂದು ನಾನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ಸರ್ವಿಂಗ್ ಬೌಲಲ್ಲಿ ನಾನು ಸರ್ವ್ ಮಾಡ್ತಿದ್ದೆ, ಒಂಥರ ಹ್ಯಾಪಿ ಅನ್ನಿಸ್ತಿದೆ. ಸೊ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಸೊ ಹೇಗೆ ಅನ್ನಿಸ್ತು ಮಾರ್ನಿಂಗಿಂದ ಗ್ರಾಸರಿ ಫಿಲ್ಲಿಂಗು, ಅದಾದಮೇಲೆ ಒಂದು ರೆಸಿಪಿನ ತೋರಿಸ್ದೆ. ಸೊ ಇದಾಗಿತ್ತು ಮಂಡೇ ಈವ್ನಿಂಗ್, ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗು. ಇದು ಸಂಡೇಯಿಂದ ಕಂಟಿನ್ಯೂ ಆಗಿದೆ. ಯಾಕಂದರೆ ಡಿಮಾರ್ಟ್ಗೆ ಹೋಗಿ ಬಂದಮೇಲೆ ನಾನು ವಿಡಿಯೋ ಎಂಡ್ ಮಾಡಲಿಲ್ಲ, ಬರೋಷ್ಟು ಲೇಟ್ ಆಗಿತ್ತು ಅಂತ ಮಾರ್ನಿಂಗ್ ನಾನು ಹೇಳಿದ್ನಲ್ವ. ಸೊ ಹಾಗೆ ನಾನು ಮಾರ್ನಿಂಗಿಂದ ಕಂಟಿನ್ಯೂ ಮಾಡಿ ಇವಾಗ ಮಂಡೇ ನೈಟ್ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಹೇಗಿತ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿಗೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಮಂಡೇಗೆ, ಅಂದರೆ ಇವತ್ತು 8 ದಿವಸಕ್ಕೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ 8 ಡೇಸ್ ಆಯಿತು. ಮಂಡೆಯಿಂದ ಮಂಡೆಗೆ 8 ಡೇಸು. ಇವತ್ತಿಗೆ ನನಗೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟು ನನ್ನ 100 ಸಬ್ಸ್ಕ್ರೈಬರ್ನ ಫಿನಿಷ್ ಮಾಡಿದ್ದೀನಿ. ಸೊ ಈ 100K ಆದಷ್ಟು ಬೇಗ ಆಗಲಿ ಅಂತ ಸಪೋರ್ಟ್ ಮಾಡಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಮಾಡಿ. ಈ ಒಂದು 100 ನಂಬರ್ ಇಟ್ಸ್ ನಾಟ್ ಈಸಿ, ಸಿಂಪಲಾಗಿ ತೊಗೊಳಕ್ಕಾಗೋದೇ ಇಲ್ಲ. ಈಗ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಪ್ರತಿದಿನ ಎಷ್ಟೋ ಸಾವಿರಾರು ಜನ ಯೂಟ್ಯೂಬರ್ಸ್ ಹುಟ್ಕೊಳ್ತಾರೆ. ಸೊ ಈ 1 ವೀಕಲ್ಲಿ ನಾನು ಮಾಡಿರೋ ಸ್ಟ್ರಗಲ್, ನಾನು ಎಕ್ಸಾಮ್ನಲ್ಲಿ ಕೂಡ ನಾನು ಇಷ್ಟು ಸ್ಟ್ರಗಲ್ ಮಾಡಿರಲಿಲ್ಲ, ಎಫರ್ಟ್ ಹಾಕಿರಲಿಲ್ಲ. ಸೊ ಒಂದು ಸಲ ನಾನು ಈ ಕಡೆ ಈ ಪ್ರೊಫೆಷನ್ಗೆ ಅಂತ ಬಂದಮೇಲೆ ಏನಾರು ಅಚೀವ್ ಮಾಡಬೇಕು ಅಂತಲೇ ಬಂದಿದ್ದೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಯೂಟ್ಯೂಬ್ನ ಮಾತ್ರ ಬಿಡಲ್ಲ. ಡಿಮೋಟಿವೇಟು ಕೂಡ ಆಗಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ ಅಂತ. ಸೊ ಇದನ್ನು ಹೀಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಎಷ್ಟೇ ಕಷ್ಟ ಆದ್ರೂ ಕೂಡ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ನಿಮ್ಮ ಈ ಸಬ್ಸ್ಕ್ರಿಪ್ಷನ್ಗೆ. ನನಗೆ ಈ 100 ನಂಬರೇ ತುಂಬ ಮೋಟಿವೇಶನ್ ಅನಿಸುತ್ತೆ. ನಾ ಈ ಸ್ಮಾಲ್ ನಂಬರ್ ಅಂತ ಅಂದ್ಕೊಂಡಿಲ್ಲ. 99 ಆದರೂ ಅದು 100 ಅಂತ ಕನ್ಸಿಡರ್ ಆಗಲ್ಲ. ನನಗೆ 100 ನಂಬರು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಈ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದಕ್ಕೆ ರಘು ನನಗೊಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಒಂದು ಕಪ್ ಕೇಕ್ ತಂದುಕೊಟ್ಟಿದ್ದಾರೆ. ಎಲ್ಲ ಒಂದು ಸ್ಮಾಲ್ ಮೂಮೆಂಟ್ ಕೂಡ ನಾವು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಲೈಫ್ ತುಂಬಾ ಶಾರ್ಟ್ ಇದೆ. ಇವತ್ತು ಹಿಂಗಿರುತ್ತೆ, ನಾಳೆ ಯಾವ ಥರ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಾನು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡ್ತೀನಿ. ಸೊ ಇದು ನಿಮಗೆ ಚಿಕ್ಕದು ಅನ್ನಿಸ್ಬೋದು, ಏನು 100ಗೆ ಇವಳು ಸೆಲೆಬ್ರೇಟ್, ಬಟ್ ನನಗಿದು 100 ನಂಬರ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಸಾರಿ, ತುಂಬ ಎಮೋಷ್ನಲ್ ಆಗ್ತಿದ್ದೀನಿ. ಬಟ್ ಥ್ಯಾಂಕ್ಸ್ ಫಾರ್ ದಿಸ್. ಇದೆಲ್ಲ ನಿಮ್ಮ ಕಡೆಯಿಂದನೇ ಸಾಧ್ಯ. ಆ್ಯಂಡ್ ಥ್ಯಾಂಕ್ಸ್ ರಘು, ಈ ಸ್ಮಾಲ್ ಮೂಮೆಂಟ್ನ ನನಗೆ ಹ್ಯಾಪಿ ಮೂಮೆಂಟಾಗಿ ಮಾಡ್ತಿರೋದಕ್ಕೆ. ಇದು ಏನಕ್ಕೂ ಕಣ್ಣೀರಲ್ಲ, ನನಗೆ ಖುಷಿ ಆಗ್ತಿದೆ. ಯಾಕಂದರೆ ನನಗೊಂದು ಆಸೆ ಇತ್ತು ಆ್ಯಸ್ ಅನ್ ಯೂಟ್ಯೂಬರಾಗಿ ಬರಬೇಕಂತ. ಸೊ ಇವತ್ತು ನನಗೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅದು ಬಟ್ ಕಣ್ಣೀರಲ್ಲಿ ಬರ್ತಾಯಿದೆ ಅಷ್ಟೇ. ನನ್ನ ಮಗ ಇಲ್ಲಿ ಮಾತಾಡ್ತಿದ್ದಾನೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಸೆಲೆಬ್ರೇಷನ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೆ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.